ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ ಮೂರ್ತಿ. ನಿಮ್ಮ ಮುಂದೆ ಇವತ್ತೊಂದು ಸುದ್ದಿಯನ್ನು ಹಂಚ್ಕೊಳ್ಳಿಕ್ಕಿದೆ. ಒಂದು ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದ ಸುದ್ದಿ. ಅದೇನು ಅಂತ ನೋಡೋಣ. ವೀಕ್ಷಕರೇ, ನಮ್ಮ ಸಮಾಜದ ಎಲ್ಲ ಸಮಾಜ ಸುಧಾರಕರ, ದಾರ್ಶನಿಕರ, ಕವಿಗಳ, ಸಂತರ, ಸಾಧು ಸಿದ್ಧ ಅನುಭಾವಿಗಳ ಎಲ್ಲರ ಒಂದು ಆಶಯ ಏನಾಗಿತ್ತು ಅಂದರೆ, ಮನುಷ್ಯ ಜಾತಿ ಮತಗಳನ್ನು ಮೀರಿ ವಿಶ್ವಮಾನವಾಗಬೇಕು, ತನ್ನಲ್ಲೇ ಒಂದು ದಿವ್ಯತೆಯನ್ನು ಕಂಡ್ಕೋಬೇಕು, ಜಾತಿ ಮತವನ್ನು ಮೀರಬೇಕು. ಕುವೆಂಪು ಹೇಳ್ತಾರೆ, ನೀನು ಜಾತಿ ಬಿಟ್ಟನೆ ನೀನು ನಿಜಕ್ಕೂ ವಿಶ್ವಮಾನವ ಅಂತಾನೆ. ಜಾತಿ ಮತ ಬಿಡಿ, ಮಾನವತೆಗೆ ಜೀವ ಕೊಡಿ ಅಂತ. ನಾನು ಯಾಕೆ ಈ ಜಾತಿ ವಿಚಾರ ಎತ್ಕೊಂಬಂದೆ, ವಿದ್ಯುತ್ ವಾಣಿಗೂ ಜಾತಿಗೂ ಏನು ಸಂಬಂಧ ಅಂತ ನೀವು ಕೇಳೋದಾದರೆ ಅದೇ ಸಂಬಂಧ. ನೋಡಿ, ಗೃಹಜ್ಯೋತಿನ ಲ್ಯಾಂಚ್ ಮಾಡಿದಾಗ ಬಿಫೋರ್ ಎಲೆಕ್ಷನ್ನು ಸಿದ್ದರಾಮಣ್ಣನವರು ಮಾದೇವಪ್ಪಂಗೂ ಫ್ರೀ, ನನಗೂ ಫ್ರೀ 200 ಯೂನಿಟ್ಟು ಅಂತ ಹೇಳಿದ್ರು. ಈಗ ಇತ್ತೀಚೆಗೆ DKC ಅಣ್ಣನವರು ಸರ್ಕಾರವನ್ನು ಇನ್ಚಾರ್ಜ್ ತೊಗೊಂಡ ನಂತರ ಗೃಹಜ್ಯೋತಿಯನ್ನು ಸಂಸ್ಕರಣೆ ಮಾಡ್ತಾಯಿದ್ದಾರೆ. ಇವಾಗ ಯಾರೆಲ್ಲ ಟ್ಯಾಕ್ಸ್ ಕಟ್ತಾಯಿದ್ದಾರೋ ಅವ್ರಿಗೆಲ್ಲ ಗೃಹಜ್ಯೋತಿ ಇರಲ್ಲ ಅಂತ ಹೇಳ್ತಾಯಿದ್ದಾರೆ. ಅದು ಏನೇ ಇರಲಿ, ಗೃಹಜ್ಯೋತಿಯನ್ನು ಮತ್ತೆ ಫಾರ್ಮ್ ತುಂಬಬೇಕು, ಅದರಲ್ಲಿ ಜಾತಿ ಕಾಲಮು ಬಂದ್ಬಿಟ್ಟಿದೆ. ಈಗ ವಿವಾದ ಎದ್ದಿದೆ, ಎಲ್ಲರೂ ಅದಕ್ಕೆ ಪಬ್ಲಿಕ್ ಔಟ್ರೇಜ್ ಕ್ರಿಯೇಟ್ ಆಗಿದೆ, ಸರ್ಕಾರ ಅದಕ್ಕೆ ತಿಪ್ಪೆ ಸಾರಿಸಿದೆ. ಅದು ಜಾತಿ ಐಚ್ಛಿಕ, ನೀವು ಬೇಕಾದರೆ ಕೊಡ್ಬೋದು, ಇಲ್ಲದೆ ಹೋದರೆ ಇಲ್ಲ ಅನ್ನೋ ಒಂದನ್ನು ಸ್ಪಷ್ಟ ಸಂದೇಶವನ್ನು ಈಗ ಕೊಡ್ತಾ ಇದ್ದಾರೆ. ಕುವೆಂಪು ಅವರ ಮಗ ತೇಜಸ್ವಿ, ಒಂದು ಕನ್ನಡದ ಮಹಾನ್ ಮತ್ತೊಬ್ಬ ಸಾಧಕರಲ್ಲಿ ಸಾಹಿತಿಗಳಲ್ಲಿ ಒಬ್ಬರಾದ ತೇಜಸ್ವಿ ಅವರು ಒಂದು ಕಡೆ ಹೇಳ್ತಾರೆ, ಈ ರಾಜಕಾರಣಿಗಳಿಗೆ ಜಾತಿ ಒಂದನ್ನು ಬಿಟ್ಟರೆ ಮಿಕ್ಕ ಯಾವ ಮಾನದಂಡವೂ ಇಲ್ಲ ಓಟ್ ಕೇಳೋಕ್ಕೆ ಅಂತಾರೆ. ಈವನ್ ಸಂವಿಧಾನ ಜಾರಿಗೆ ತಂದಾಗ್ಲೂ ಕೂಡ ಜಾತಿಯ ಮೀಸಲಾತಿಗಳನ್ನ ಇಂತಿಷ್ಟು ವರ್ಷಕ್ಕೆ ಅದನ್ನು ಮೀರಿ ಅದನ್ನು ಸಮತೆಯನ್ನು ಸಾಧಿಸಿದ್ರೆ ಅದನ್ನು ತೆಗಿಬೋದು ಅನ್ನೋ ಒಂದು ಉಲ್ಲೇಖ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಮ್ಮ ರಾಜಕಾರಣಿಗಳಿಗೆ ಇವ್ಯಾವೂ ಬೇಕಿಲ್ಲ, ಯಾಕಂದರೆ ಜಾತಿ ಇದ್ರೇ ಅವರ ಬಂಡವಾಳ ಬೇಯೋದು. ಹಾಗೆಯೇ ಗೃಹಜ್ಯೋತಿ ಒಂದು ಸ್ಕೀಮ್ನಲ್ಲೂ ಕೂಡ ಜಾತಿಯ ಒಂದು ಕಾಲಮ್ನ ತಂದಿರೋದು ನಿಜಕ್ಕೂ ಹಾಸ್ಯಾಸ್ಪದ. ಸಮಾಜವನ್ನು ಸಮಾಜ ಕಟ್ಟಬೇಕು, ಸಮಾನತೆಯನ್ನು ತರಬೇಕು ಅಂತ ಏನು ಎಲ್ಲ ಸಂವಿಧಾನದ ಮೂಲ ಆಶೆ ಆಗಿದೆಯೋ ಅದಕ್ಕೆ ಇವರು ಕೊಡಲಿಪೆಟ್ಟು ಕೊಡ್ತಾ ಇದ್ದಾರೆ. ಇದನ್ನು ನಿಜಕ್ಕೂ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಖಂಡಿಸಬೇಕಾಗಿದೆ. ಅದೇ ರೀತಿ ಒಂದು ಸೂಚನೆ ಕೂಡ ಜಾರಿ ಇದೆ ಜನಗಳಿಗೆ. ಇದರ ಬಗ್ಗೆ ಎಷ್ಟೋ ಜನಕ್ಕೆ ಅರಿವೇ ಇಲ್ಲ. ನೀನು ಜಾತಿ ಹೇಳ್ಕೊಳ್ಳೋಕೆ ಇಷ್ಟ ಇಲ್ವಾ, ಅಲ್ಲಿ ನೀನು ನಿನ್ನ ಧರ್ಮ ಜಾತಿಯನ್ನು ನಿನಗೆ ಹೇಳ್ಕೊಳ್ಳೋಕೆ ಇಷ್ಟ ಇಲ್ವಾ ಅನ್ನೋದಾದರೆ ಭಾರತೀಯ ಅನ್ನೋ ಒಂದು ಕಲಂನ ಅಲ್ಲಿ ನೀವು ತುಂಬೋದು ಅಂತಲೂ ಹೇಳಿದರೆ ಇದು ಎಷ್ಟೋ ಜನಕ್ಕೆ ಅರಿವೇ ಇಲ್ಲ. ಆದ್ದರಿಂದ ದಯವಿಟ್ಟು ಇನ್ಮೇಲಾದರೂ ನೀವು ಆ ಜಾತಿ ಧರ್ಮಗಳ ಕಾಲಂನಲ್ಲಿ ಭಾರತೀಯ ಅನ್ನೋದನ್ನು ಭರ್ತಿ ಮಾಡಿ ಒಂದು ಜಾತಿ ಮುಕ್ತ, ಅಸ್ಪೃಶ್ಯ ಮುಕ್ತ ಸಮಾಜ ಕಟ್ಟಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ನಾನು ಕರೆ ಕೊಡ್ತಾ ಇದ್ದೀನಿ. ಇವತ್ತು ವಿದ್ಯುತ್ ವಾಣಿ ವಿಶೇಷ ಸುದ್ದಿ ಆಗಿತ್ತು. ಮತ್ತೊಮ್ಮೆ ವಿದ್ಯುತ್ ಕ್ಷೇತ್ರ ಸಂಬಂಧಪಟ್ಟಂಥ ಈ ಥರ ಸುದ್ದಿಗಳಿಗೆ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ಲು. ಅಸತೋಮ ಸದ್ಗಮಯ. ನಮಸ್ಕಾರ.